ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಮತ್ತು ಅತ್ತೆ, ಹಸ್ಬೆಂಡು, ಮಕ್ಕಳು ಎಲ್ಲರೂ ಕೂಡ ಸೀಮಂತಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಸೊಸೆದು, ನಮ್ಮ ಯಜಮಾನ್ರು ಇದ್ದಾರಲ್ವ ಅವರ ಅಕ್ಕನ ಸೊಸೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೀಮಂತಕ್ಕೆ, ಚಂದ್ರಾಯಪಟ್ಟಣದಲ್ಲಿ ಚೌಟ್ರಿನಲ್ಲಿ. ಸೊ ನಿಮ್ಮ ಅತ್ತೆ ಯಾರು ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಅತ್ತೆ ಮಾವನ ತೋರಿಸಲ್ವಾ ಅಂತ ಅಂದ್ಬಿಟ್ಟು ಅವ್ರಿಗೆ ಅವ್ರನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಅವ್ರನ್ನ ತೋರಿಸ್ಬೇಕು ಅಂತ ನಾನು ವೀಡಿಯೋಸ್ ಯಾವತ್ತೂ ಮಾಡಿಲ್ಲ. ಇವತ್ತು ಎಲ್ಲ ಜೊತೆಯಲ್ಲಿ ಹೋಗ್ತಿದ್ವಲ್ವ, ಹಾಗಾಗಿ ಅವ್ರನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡದೇ ಇರೋರಿಗೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಚೌಟ್ರಿಗೆ ಬಂದು ಕೂತ್ಕೊಂಡ್ವಿ. ನಾವು ಲೇಟಾಗಿ ಹೋದ್ವಿ, ಸ್ವಲ್ಪ ಟೈಮ್ ಆಗೋಯಿತು ಹೋಗೋಷ್ಟರಲ್ಲಿ. ಬೆಳಗ್ಗೆನೇ ಹೇಳಿದ್ರು ನಮ್ಮ ಅದಕ್ಕೆ 9 ಗಂಟೆ ಅಷ್ಟು ಬನ್ನಿ ಅಂತ ಅಂದ್ಬಿಟ್ಟು ನಾವೆಲ್ಲ ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮ್ ಆಗೋಯಿತು. ಹಾಗಾಗಿ ನಾವು ಎಲ್ಲ ಫಂಕ್ಷನ್ ಅರ್ಧ ಆಗೋಗ್ಬಿಟ್ಟೈತೆ ಅಂದ್ಕೊಂಡು ಬಂದ್ವಿ. ಫಂಕ್ಷನ್ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ, ಒಂದು 1/4 ಗಂಟೆಗೆ ನಾವು ಹೋಗಿದ್ದು 12:30. ಮಕ್ಕಳೇನೇ ಇಷ್ಟು ಅಂತ ಅನಿಸುತ್ತೆ. ಎಲ್ಲಿಗಾದರೂ ಬಂದರೆ ಹಠ ಮಾಡೋದು, ಸುಮ್ಮನೆ ಆ ಥರ ಎಲ್ಲ ಮಾಡ್ತಾ ಇರ್ತವೆ. ಇವಳು ನನ್ನ ಮಗಳಂತೂ ಸಿಕ್ಕಾಬಿಟ್ಟೆ ಹಠ ಮಾಡ್ತಾಯಿದ್ದು. ಒಂದು ಹೊಡೆದೇ ಬಿಟ್ಟೆ, ಸುಮ್ಮನೆ ಗಿಂಟದು. ಫೋನ್ ಕೊಡು ಅಂತ ಹಠ ಮಾಡ್ತಾಯಿದ್ಲು. ಫಸ್ಟ್ ಫೋನ್ ಅವಳೇನೆ ಐಫೋನ್ನ ಹೊಡೆದಾಕಿದ್ದು. ಹಾಗಾಗಿ ಅವಳಿಗೆ ಜಾಸ್ತಿ ಫೋನ್ ಕೊಡೋಲ್ಲ ನಾನು, ಇದನ್ನು ಹೊಡೆದಾಕ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ಅದಕ್ಕೆ ಸುಮ್ಮನೆ ಒಂದು 10,000 ರೂಪಾಯಿ ಲಾಸ್ ಆಯ್ತು ನನಗೆ. ಹಾಗಾಗಿ ಫೋನ್ ಜಾಸ್ತಿ ಕೊಡಲಿಲ್ವಲ್ಲ ಅಂತ ಅಂದ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಎಲ್ಲಿಗೆ ಅಂದರೆ ನನ್ನ ಮಗಳು ಅಂತೂ ಸಿಕ್ಕಾಬಿಟ್ಟೆ ತರಲೆ, ಮತ್ತು ಎಷ್ಟೇ ನೀಟಾಗಿ ರೆಡಿ ಮಾಡಿದ್ರು ನೀಟಾಗಿ ಇಟ್ಕೊಳ್ಳಲ್ಲ, ಆ ಥರ ಅವಳು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಹೋಗಿದೆ. ಎಲ್ಲನೂ ಹೊತ್ಕೊಂಡು, ಕಣ್ಣೀರು ಸೂಸ್ಕೊಂಡು ಎಲ್ಲನೂ ಹಾಳು ಮಾಡ್ಕೊಬಿಟ್ಟಿದ್ಲು. ನೆಕ್ಸ್ಟ್ ಇವಾಗ ಫೋಟೋ ತೆಗ್ಸೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ತುಂಬ ಜನ ಲೆಂತಿ ಆಯಿತು, ಹಾಗಾಗಿ ಅವ್ರು ಸಪ್ರೇಟಾಗಿ ನಮ್ಮ ಅತ್ತಿಗೆರೆಲ್ಲ ತೆಗೆಸ್ಕೊಂಡು ಹೋದ್ರು. ನೆಕ್ಸ್ಟ್ ಇವಾಗ ನಾನು ತೆಗೆಸ್ತಾ ಇದ್ದೀನಿ. ಸರ್ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ನೀವಲ್ಲ, ನೀವು ಕ್ಲೋಸ್ ಆಗಿ ನೋಡಿ. ನೋಡಿ ಸಿಂಹ ಅದೇ ನೀವು. ಥ್ಯಾಂಕ್ ಯು. ಬನ್ನಿ. ನಾನು ಮತ್ತೆ ಬಂದರೆ ಅಂತ ಕಾಣ್ತೀವಿ. ಇಲ್ಲ, ಬಂದವ್ರೆ ಅವಳೆಲ್ಲ ಬಂದಿರೋದು. ಹತ್ರ ಅಲ್ವಾ ಬಂದು. ಹಾಂ, ಮಾಡಲೇ ಮಾಡಲೆದ್ದು ಬಾ ಎದ್ ಬಾಗಲ್ಲ ಕಡಿಕೆ ತಡೆಯಲ್ಲ ಕಡೆ ಐ ಎಲ್ಲ ಒಟ್ಟಿ ಆಗಿರ್ತಾರೆ. ಮಾಡಲೇ ಎದ್ದು ಯಾವರು ಸೌನಳ್ಳಿ ಅಂತ ಅಲ್ಲಿ ಇದ್ರಲ್ಲಿ ಮಾರ್ಬಲ್ ಕಡೆ ಎದ್ದು ಎಲ್ಲ ಕಾಣಕ್ ಹಾಕಿ ಹಾಕ್ಬಿಟ್ಟು ಯೂಟ್ಯೂಬ್ ಹಾಕ್ಬಿಡೋದು. ಬಸ್ಸುಗಳು ಕೂತಾರೆ ಅಂತ ನೋಡಿ ಸ್ವಾಮಿ, ಬಸ್ಸುಗಳು ಯಾಕೆ ಕೂತವೆ ಅವಳು ಹಾಕ್ತಾಳೆ, ಹೇಳಂಗಲ್ಲ ಅದಕ್ಕೆ. ಮಾಡ ಸಕಲ ಆಯ್ತು. ಒಂದ್ಸಲಿ ಆ ಶೆಡ್ಡಲ್ ಅಂತ ಇದಾಕ್ಬಿಡೋದಿಗೆ ಆ ಶೆಡ್ಡಲ್ ಒಂದು ಹಾಕ್ಬಿಡೋ ಬರ್ತೈತೆ. ಆ ಸಂಜೆ ಹೇಳ್ಬೇಕಾದ್ರೆ ಜಾಸ್ತಿ ಮಾಡ್ತಾಳೆ, ಸಡ್ಡು ತೋರಿಸ್ಬಿಟ್ರೆ ತೋರಿಸಿ ಈ ಕಡೆ ಇಷ್ಟು ಮನೆ ಆವು, ಇಷ್ಟ ಆವೆ, ಹಿಂಗೆ ನಾಚಿ ಆವು, ಇವು ಚಿಲ್ಲರೆ ಆವು, ಇವು ಅಂದ್ಬಿಟ್ಟು ಹಾಕ್ಬಿಡೋದು ಒಂದ್ಸಲಿ.
ಯಾರು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಟೈಮ್ ಬಂದು ಆಗಲೇ 4 ಗಂಟೆ ಆಗಿದೆ. ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ತೋಟದ ಹತ್ರ ಇದ್ದೀವಿ. ನಮ್ಮ ತೋಟದ ಹತ್ರ ಸ್ವಲ್ಪ ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಂಟಿ ತೋಟದ ಹತ್ರ ಬಂದೆ. ಆಂಟಿ ಸೀಮೆ ಕಡ್ಡಿಲಿ ಕಳೆನ ಕೇಳ್ತಾಯಿದ್ರು. ಹಾಗಾಗಿ ಸೊಪ್ಪಿತ್ತು, ಸ್ವಲ್ಪ ಉಪ್ಸಾರು ಊಟ ಮಾಡಿ ತುಂಬ ದಿನವೇ ಆಗಿತ್ತು. ಹಾಗಾಗಿ ಇವತ್ತು ಸೊಪ್ಪನ್ನ ಕುಯ್ಕೊಂಡು ಹೋಗೋಣ, ಉಪ್ಸಾರು ಮಾಡೋಣ ಸಂಜೆಗೆ ಅಂತ ಅಂದ್ಬಿಟ್ಟು ಸೊಪ್ಪು ಕುಯ್ಕೊತಾ ಇದ್ದೀವಿ ನಾನು ಮತ್ತು ಆಂಟಿ ಇಬ್ಬರು. ಮೆಣಸಿಗೆ ಕಿಸ್ಕೊಂಡು ಉಪ್ಸಾರಲ್ಲಿ ಅಕ್ಕಿ ಕುಟ್ಕೊಂಡು ಸಾಕು ಬಿಡಿ. ಇವಾಗ ಗಿಡ ಕಟ್ ಮಾಡಿದ್ರಲ್ವ, ಸ್ವಲ್ಪ ಚಿಗ್ರೈತೆ, ಅದು ಇವಾಗ ಬಿಡ್ತೈತೆ ಸ್ವಲ್ಪ. ಆಂಟಿಯಿಂದ ಕಳೆ ಕಿತ್ತ ಮೇಲೆ ನೆಕ್ಸ್ಟ್ ಮೆಣಸಿಕಾಯಿ ಒಂದೊಂದಾದ್ಮೇಲೆ ಒಂದೊಂದು ಆಗಲ್ಲ ಬಿಡು. ಮೆಣಸಿಕಾಯಿ ಏನು ಜಾಸ್ತಿ ಆಮೇಲೆ ಸೊಪ್ಪು ಕುಯ್ಕೊಂಡ್ರಿ. ಏನೇ ಸೊಪ್ಪು ಕುದ್ರಿ ನೋಡಿ ಫ್ರೆಂಡ್ಸ್, ನಾನು ಇಷ್ಟೊಂದು ಕುಯ್ಸ್ಕೂದಿ. ನಂದು ಇಷ್ಟ ಕಣವ, ನಿಂದೆ ಅಪ್ಪರ ನಂದು ವರ್ಷಕ್ಕಂತ ನಿಂದೆ ಅಪ್ಪರ ಎಲ್ಲ ತೋರಿಸಿ ಎಂತೆಂಥ ಸೊಪ್ಪು ಕುದಿದ್ದೀರಾ. ಇದು ಅಣ್ಣೆ ಸೊಪ್ಪು, ಇದು ದಂಟಿನ ಸೊಪ್ಪು, ಅದು ಗಣಕೆ ಸೊಪ್ಪು, ಇದು ಗಣಕೆ ಸೊಪ್ಪು ಮಿಕ್ಸು, ಬೆರಕೆ ಸೊಪ್ಪು, ಇದೆ ಆಗಿರಿ ಸೊಪ್ಪು. ಇದೆ. ಇದೊಂದು ಸಿಕ್ಕಾಪಟ್ಟೆ ಟೇಸ್ಟ್ ಜಾಸ್ತಿ. ಇದು ತಾಳಿ ಕೇಳು, ಇದು ಅಪರೂಪ. ನಮ್ಮ ಅತ್ತೆ ಊರಲ್ಲಂತೂ ಸಿಕ್ಕಾಪಟ್ಟೆ ಇದೆ ಸೊಪ್ಪು, ನೀವು ನೋಡಿರ್ಬೋದು ಲಾಸ್ಟ್ ಬ್ಲಾಗಲ್ಲೆಲ್ಲ. ಇದಂತೂ ಆರೋಗ್ಯಕ್ಕೂ ಒಳ್ಳೇದು, ಟೇಸ್ಟ್ ತುಂಬ ಚೆನ್ನಾಗಿದೆ. ಬಟ್ ಇದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ ದಮ್ಮಿರೋರು, ಇದನ್ನು ತಿನ್ನಬಾರ್ದು. ಸೊ ದಮ್ಮಿನೂ ಜಾಸ್ತಿ ಆಗುತ್ತೆ ಅಂದರೆ ಕೆಮ್ಮು. ಗಣಕೆ ಸೊಪ್ಪು ಇದು ಒಳ್ಳೇದೆ ಆರೋಗ್ಯಕ್ಕೆ, ಕೆಮ್ಮಿಗೆಲ್ಲ ತುಂಬ ಒಳ್ಳೇದಿದು. ಇದು ಕೆಮ್ಮಿಗೆ ಒಳ್ಳೇದಲ್ಲ, ಹೇಗಿದೆ ಸೊಪ್ಪು. ಇದು ಗಾಳಿಗೆ ಈ ಥರ ಆಗಿರೋದು. ಒಬ್ಬರು ಹುಳ ಆಗೈತೆ ಅಂತ ಅಂದ್ಬಿಟ್ಟು ತೆಗ್ದಾಕ್ತಾರೆ. ತೆಗ್ದು ಹಾಕ್ಬೇಕು, ಬಟ್ ನೋಡಿ ಈ ಥರದ್ದೆಲ್ಲ ಇದ್ರೆ ತೆಗ್ದಾಕ್ಬೇಕು. ಈ ಥರದ್ದೆಲ್ಲ ಮೊಟ್ಟೆ ಮನೇಲಿ ಸೋಸ್ಕೋಬೇಕು ಇನ್ನೊಂದು ಸ್ವಲ್ಪ. ಸಾರಿ ಕಳೆ ಕೀಳ್ತೀರಾ? ಮುಗೀತು ಟೈಮ್ ಬಂದು 5 ಗಂಟೆ. ಆಂಟಿ ಕೈ ಸಿಗಲ್ಲ ಇನ್ಮೇಲಿಂದ ನನಗೆ. ಹಂಗ ಅಂತಲ್ಲ ಅವಳೆ ತಂದಿವಿ ಬರವತ್ತಿಗೆ ಹೇಳ ಅವ್ರಿಗೆ ಬೇಡವಾ? ಸೀಕ್ರೆಟಾ? ನಂಗೆ ಗೊತ್ತಿಲ್ಲ ಕಣ, ಹೇಳಿ. ಹೋಗಿಲ್ಲ ಏನಿಲ್ಲ ಇನ್ನೂ. ಬೇಡ ಅಲ್ವಾ ಈಗಲೇ? ಹೋದ್ರಾಗ ಹೇಳಿದ್ರು ಅಂತಾರ. ಈಗಲೇ ಬೇಡವಾ? ಬೇಡವಾ? ಏನಾದರೂ ಬೈಕೊಳ್ಳೋರಿದ್ರೆ ಆಂಟಿನ ಬೈಕೊಬಿಡಿ, ನಾನು ಬೈಕೊಬಿಡಿ. ನಾನೇನು ಸೀಕ್ರೆಟ್ ಮಾಡ್ತಿಲ್ಲ. ಆಂಟಿ ಸೀಕ್ರೆಟ್ ಮಾಡು ಅಂತಿದ್ದಾರೆ, ಮಾಡ್ತೀನಿ. ಬೇಡವಾ? ಆಂಟಿ ಫುಲ್ ಖುಷಿ. ದೇವ್ರಿ ಯಾಕೆ ಆಂಟಿ ಏನೊಂದು ಸೀಕ್ರೆಟ್ ವಿಷಯನ ಸೀಕ್ರೆಟಾಗಿ ಇಡಬೇಕು ಅಂತ ಹೇಳ್ತಿದ್ದಾರೆ. ಬಿಡಿ, ಬೇಡ ಆಂಟಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ. ಗೆಸ್ ಮಾಡಿ ಏನು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಏನು ಖುಷಿ ವಿಚಾರ ಏನು ಇರಬಹುದು ಅಂತ ಅಂದ್ಬಿಟ್ಟು. ಅದೇನು ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಇಲ್ಲ. ಏನು ಇಲ್ಲ ನೋಡಿ ಹಿಂಗಾಗಿ ನೋಡಿ ಫ್ರೆಂಡ್ಸ್, ಈಗಲೇ ಜಂಬ ಬಂದ್ಬಿಟ್ಟೈತೆ. ಯಾಕೋ ಕಣೆ ಮಾತನೇ ಆಡ್ತಾ ಇಲ್ಲ. ನಾನು ನೋಡಿ ಇನ್ನು ಈಗಲೇ ಮಾತನೇ ಹಾಡ್ತಾ ಇಲ್ಲ. ನೀವು ನೋಡಿ ಅಬ್ಸರ್ವ್ ಮಾಡಿ, ಮುಂದಕ್ಕಿನ್ ಹೆಂಗೋ ಗೊತ್ತಿಲ್ಲ. ಕಳಕಿತ್ತು ಕೈಯೆಲ್ಲ ಉರಿತಾ ಸಾಕಾಗಿತ್ತು. ಇನ್ನೇನ್ ಮಾತಾಡ್ಲಿ? ಮಾತಾಡ ಏನ್ ಮಾತಾಡ? ನಾವ್ ಹೇಳಿದ ಮೇಲೆ ಬೇಕಾದ್ರೆ ಇವಾಗ ಮಾತಾಡ್ತಾರೆ. ಬಾ ಈಗ. ಯಾರು ಬಂದ್ರೆ? ಲಕ್ಷ್ಮಿ ಬಂದ್ರೇನಾ? ಆ ಥರ ಏನಿಲ್ಲ, ತುಂಬ ಜನ ಬಂದರೆ ಚೆನ್ನಾಗಿ ಖುಷಿ ಇರುತ್ತೆ.
ಹಳೆ ಫ್ರೆಂಡ್ಸ್ನೆಲ್ಲ ನೋಡ್ಬೋದು, ಮೀಟ್ ಮಾಡ್ಬೋದು, ಮಾತಾಡ್ಬೋದು, ಯಾರ್ಯಾರು ಹೆಂಗಿದ್ದಾರೆ ಅಂತ ನೋಡ್ಬೋದು. ಅದೊಂದು ಖುಷಿ. ಮತ್ತೆ ಎಲ್ಲ ಅಂತ ಸೇರ್ತೀವ. ಈ ಗುರುವಾರನಾ ನೋಡೋಣ ಏನು ತಗೊಂಡೋಗ್ಬೇಕು ಹಿಂಗೆ. ಹಾಕ್ತೀನಿ ಬನ್ನಿ, ಅದೇನು ವಿಡಿಯೋ ಮಾಡೋದು ಹಾಕೋದು. ನಮ್ಮ ಹೆಡ್ ಮಾಸ್ಟ್ರು ನಿವೃತ್ತಿ ಹೊಂದುತ್ತಿದ್ದಾರೆ 60 ವರ್ಷಕ್ಕೆ. ಹಾಗಾಗಿ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸ್ಬಿಟ್ಟು ಎಲ್ಲರೂ ಬೀಳ್ಕೊಡುಗ್ತಾ ಇದೀವಿ ಅವ್ರಿಗೆ ಅಂತ. ಅವಯ್ಯ ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು ನನಗೆ. ಪೂರ್ತಿ ಓದೇ ಇಲ್ಲ ನೀನು ಕಳಿಸಿರೋದು. ಹೆಡ್ ಮಾಸ್ಟ್ರು ಬಸವಣ್ಣ ಬಸವಯ್ಯ ಅಂತ ಏನೋ ಇತ್ತಲ್ಲ, ಏನೋ ಆಗ್ಬಿಡ್ತು ಅಂತ ಅಂದ್ಕೊಂಡೆ. ಆಮೇಲೆ ಮುಂದಕ್ಕೆ ನೋಡ್ತೀನಿ ನಿವೃತ್ತಿ ಅಂತ ಇತ್ತಲ್ಲ. ಯಾರು ಬರ್ದೇನೆ ಆಮೇಲೆ ನಾವೇ ಹೋದ್ರೆ ಚೆನ್ನಾಗಿರಲ್ಲ, ಎಲ್ಲರೂ ಬರಬೇಕು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಏನು ಗೊತ್ತಾ, ನನ್ನ ಫ್ರೆಂಡು ಮಮತಾ ಮೆಸೇಜ್ ಹಾಕಿದ್ಲು ಗ್ರೂಪಲ್ಲ ಮಾಮೂಲಿ ಮೆಸೇಜಲ್ಲಿ. ಹೆಡ್ ಮಾಸ್ಟ್ರು ರಿಟೈರ್ಡ್ ಆಗ್ತಾಯಿಲ್ಲ, ನಿವೃತ್ತಿ ಅಂದರೆ 60 ವರ್ಷ ಮುಗೀತು ಅವ್ರಿಗೆ. ಹಾಗೆ ನಿವೃತ್ತಿ ಆಗ್ತಿದ್ದಾರೆ. ಅವ್ರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭನ ಏರ್ಪಡಿಸಿದಾರಂತೆ. ಹಳೆ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡಿ ಬೀಳ್ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ನಾನು ಕೂಡ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರನ್ನ ಕಳಿಸ್ತಾರಲ್ಲೂ ಗೊತ್ತಿಲ್ಲ. ತುಂಬ ಜನ ಬಂದರೆ ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಎಲ್ಲ ನೋಡ್ಬೋದು. ಎಷ್ಟು ವರ್ಷ ಆಗಿತ್ತು ನೋಡಿ, ಸುಮಾರು ಒಂದು 13-14 ವರ್ಷ ಆಗಿದೆ. ಇಷ್ಟು ವರ್ಷದಾದಮೇಲೆ ನೋಡ್ತಿರೋದು ಖುಷಿ. ಎಷ್ಟಾಯ್ತು ಅಂತ ವಯಸ್ಸಾಗಿದೆಲ್ಲ. ನಮ್ಮ ಜೊತೆ ಓದಿರೋಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ದಿವಸ ಆದಮೇಲೆ ನೋಡ್ತಾ ಇದ್ದೀನಿ. ಜನ ಲೈಫಲ್ಲಿ ಹಿಂಗಾಗಿದ್ದಾರೋ, ಎಲ್ಲೆಲ್ಲಿದ್ದಾರೋ, ಜಾಬಲ್ಲಿದ್ದಾರೋ, ಮದುವೆ ಆಗಿದ್ದಾರೋ, ಏನು ಅದೆಲ್ಲ ನೋಡೋಕೆ ಒಂಥರ ಖುಷಿ. ಮತ್ತೆ ಸಿಗಲ್ಲ ಆ ಟೈಮ್. ವೈದ್ಯ ಖುಷಿ ಪಡ್ತೀಯ. ನೀವು ಬನ್ನಿ. ಮದುವೆಗೆ ಹೋಗ್ಬೇಕೇನೋ ಆಂಟಿ. ಶುಕ್ರವಾರ ಹೋದ್ರೆ ಭಾನುವಾರ ಬರ್ಬೇಕು. ನೋಡಿ ಫ್ರೆಂಡ್ಸ್, ಅವ್ರ ಯಜಮಾನ್ರು ಕರ ಬಿಡ್ಕೊಂಡು ಮನೆಗೆ ಹೋಯ್ತವ್ರೆ. ಆಂಟಿ ನನ್ನ ಜೊತೆ ತಿನ್ಕೊಂಡು ಕೂತಿದ್ದರು. ಹರಟೆ ಹೊಡಿತಾಳೆ ಅಂತ ಬೈತಾರೆ ಅಂತ ಅಂದ್ಬಿಟ್ಟು ಸೊಪ್ಪು ಕುಯ್ಯರಂಗೆ ಆ್ಯಕ್ಟಿಂಗ್ ಮಾಡ್ತಾವ್ರೆ ಎದ್ಬಿಟ್ಟು. ಇಷ್ಟ ಗಂಟೆ ಏನು ಮಾಡ್ತಾ ಇದೀಯ ಅಂತ ಸೊಪ್ಪು ಕೆತ್ತ ಇದೀನಿ ಅನ್ನಕ್ಕೆ. ತೋರಿಸಿ ಟಮಾಟೆ ಹಣ್ಣಿ ಬಂದವ್ರೆ ನೋಡಿ ಫ್ರೆಂಡ್. 40 ರೂಪಾಯಿ ಕೆಜಿ ಟಮಾಟೆ ಹಣ್ಣು ಆಯ್ತು. ಟಮಾಟೆ ಹಣ್ಣಿ ಬಂದವ್ರೆ. ಯಾಕೆ ಏನಾಯ್ತು? ನೋವಾದ್ರೆ ಅಲ್ಲೇ ಇರುವೆ. ಈಗ ಏನ್ ಮಾಡ್ತತಿ ಇಲ್ಲಿ ಹುಡುಗಿಯ ಪರವಾಗಿಲ್ಲ ನಾ ಕಣೆ. ಏನಾಯ್ತು? ಎತ್ತಿ ನೋಡಿ ಅಲ್ಲಲ್ಲಿ ಈ ಕಡೆ ಸೈಡು ಏನಾಯ್ತು? ಇಲ್ಲ ನೋಡ್ಕೊಂಡೆ ಒಂದು ಚುಚ್ಚಿಬಿಡ್ತು ಒಂದು ಸರಿ ಹಿಂಗೆ. ಎಂತದ ಇತ್ತು ಹೆಂಗೆ ಮುಗೊಳಗೆ ಕೊಲ್ಲಿಲ್ಲ ಮೂಗಳೆ ಕೊಲ್ಲ ಅಂದ್ರೆ ಚುಚ್ಚಂತವ ಅದೇನೇ ಚುಚ್ಚಕ ನೋವಾದಂಗೆ ಒಂದು ಸರಿ. ಸರಿ ಪುಡೋತಗಿ ಹೋಗು, ಮೂಗಿ ಕರ್ಕೊಂಡು ನೋಡು. ಈ ವಯಸ್ಸಿಗೆ ಮಾಡ್ಬೇಳ್ತದ ಅಂದ್ರೆ ತಿರ್ಗಿಸ್ಕೋಬೇಕು ಹಿಂಗೆ ಕ್ಲಿಪ್. ಓಕೆ, ಇಷ್ಟನ್ನೇ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ಮೂಗೆ ಚೊಟ್ಟ ಆಯ್ತು ನನ್ನ
ನಂಗೆ ಆಯ್ತಾರ ಏ ಮೂಗು ನೀರು ಹೊಡ್ಕೊಂಡು ಹೋಗು